TV, forever on fire. ತುಂಗಾಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣ ಟಿಬಿ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಕ್ರಸ್ಟ್ ಗೇಟ್ ಪ್ರಮಾದದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗುತ್ತಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಆತಂಕ ಮನೆ ಮಾಡಿದೆ. ನೀರು ಹೆಚ್ಚಾದ ಹಿನ್ನೆಲೆ ಬಳ್ಳಾರಿ ಕೊಪ್ಪಳ ಜಿಲ್ಲೆಗೆ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ಸೇತುವೆ ಮುಳುಗಡೆಗೆ ಇನ್ನೊಂದು ಅಡಿಯಷ್ಟೇ ಬಾಕಿ ಇದೆ. ಸೇತುವೆ ಮುಳುಗಡೆ ಆಗ್ತಾ ಇರೋದ್ರಿಂದ 2 ಜಿಲ್ಲೆಯ ಜನರು ಪರದಾಡುವಂತ ಪರಿಸ್ಥಿತಿ ಇದೆ. ಚಿಕ್ಕಜಂತಕಲ್ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಬಳಿ ಇರುವಂತ ಸೇತುವೆ ಗೇಟ್ ಅಳವಡಿಸೋಕೆ ಡ್ಯಾಂ ಖಾಲಿ ಮಾಡ್ತಿದ್ದ ಹಿನ್ನೆಲೆ ತುಂಬಿ ಹರಿತಾ ಇದೆ ನದಿ. ಇದರಿಂದ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಮತ್ತೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ, ಏನ್ ಮಾಡೋದು ಅನ್ನುವಂತ ಆತಂಕದಲ್ಲಿ ಆ ಭಾಗದ ಜನರು ಇದ್ದಾರೆ. ಸೊ ಅನಿವಾರ್ಯ ಪರಿಸ್ಥಿತಿ, ಇದೀಗ ನೀರು ಬಿಡಲೇಬೇಕಾಗಿದೆ. ಹಾಗಾಗಿ ಜನರುಗಳಿಗೆ ಅಲರ್ಟ್ ಆಗಿರಿ ಅನ್ನುವಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ. ಸುತ್ತಮುತ್ತಲ ಭಾಗದ ಜನರಿಗೆ ಸಹಜವಾಗಿ ಒಂದು ಆತಂಕ ಇರುತ್ತೆ. ನೋಡಿ, ಮೊನ್ನೆ ಡ್ಯಾಮ್ನಲ್ಲಿ ನೀರು ಹೆಚ್ಚಾಗಿ ಹರಿತಿದ್ದರಿಂದ ಈ ಗೇಟ್ನ ಸಮಸ್ಯೆ ಆಗಿದ್ರಿಂದ ಅದೆಷ್ಟೋ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ಅಂದರೆ ನದಿ ಪಾತ್ರದಲ್ಲಿ ಬ್ಯಾಕ್ ವಾಟರ್ ಪಾತ್ರದಲ್ಲಿ ಇದ್ದಂಥ ರೆಸಾರ್ಟ್ಗಳೆಲ್ಲ ಮುಳುಗಡೆ ಆಗಿದೆ ಅಂತ ಅಲ್ಲಿದ್ದವರೊಬ್ಬರು ಹೇಳ್ತಾ ಇದ್ರು. ಆ ಭಾಗದ ಜನರಿಗೆ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಏನಾಗುತ್ತೋ, ಇನ್ನೆಲ್ಲಾದರೂ ಮಳೆ ಮತ್ತೆ ಬಂತು ಅಂತಂದರೆ, ಈಗ 2-3 ದಿನದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತು ಅಂತಂದರೆ ಮತ್ತೂ ಅದೊಂದು ಆತಂಕದ ಪರಿಸ್ಥಿತಿಗೆ. ಹಾಗಾಗಿ ಸಹಜವಾಗಿಯೇ ಆ ಭಾಗದಲ್ಲಿ ವಾಸಿಸ್ತಿರುವಂಥ ಜನರಿಗೆ ಏನಪ್ಪ ಮಾಡೋದು, ನಾವು ಎಲ್ಲಿಗಪ್ಪ ಹೋಗೋದು ಅನ್ನುವಂಥ ಒಂದು ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ. ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಆತಂಕ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ನೀರು ಹರಿತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಅನಿವಾರ್ಯ ಪರಿಸ್ಥಿತಿ, ಅತಿ ಹೆಚ್ಚು ನೀರು ಹೋಗ್ತಾ ಇರೋದು. ಈ ನದಿ ಪಾತ್ರದ ಜನರ ಸಮಸ್ಯೆಯನ್ನ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸರಿಪಡಿಸಬೇಕಾಗಿದೆ, ಏನು ಸೂಚನೆ ಕೊಟ್ಟಿದೆ, ಏನು ಸಿದ್ಧತೆ ಮಾಡಿಕೊಂಡಿದೆ? ಈ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗೋದ್ರಿಂದ ಇದೀಗ ಅಂದ್ರೆ ಅನಿವಾರ್ಯವಾಗಿ ಜಲಾಶಯದಿಂದ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಕಾರಣ ಏನಂತಂದ್ರೆ, ಆ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಏನು 50 ರಿಂದ 60 TMC ನೀರು ಹೊರಗಾಗಬೇಕು. ಇಲ್ಲ ಪರ್ಯಾಯವಾಗಿ ಇವಾಗ್ಲಾದ್ರೂ ಅಂದ್ರೆ ಒಂದು ಸಪೋರ್ಟಿಂಗ್ ಅಂದ್ರೆ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸಬೇಕು. ಆದ್ರೆ ಈ ಸ್ಟಾಪ್ ಲಾಕ್ ಗೇಟ್ ಅಳವಡಿಸೋದು ಕೂಡ ಜಲಾಶಯದಲ್ಲಿ 105 TMC ಸಾಮರ್ಥ್ಯ ಜಲಾಶಯದಲ್ಲಿ 80 TMC ನೀರು ಬಂದಾಗ ಮಾತ್ರ ಅದು ಸ್ಟಾಪ್ ಲಾಕ್ ಗೇಟ್ ಅಳವಡಿಸಬೇಕು. ಆ ಕಾರಣಕ್ಕಾಗಿ ಈಗ ಜಲಾಶಯದಿಂದ ಸರಿಸುಮಾರು ಅಂದ್ರೆ ಈಗ 25 TMC ನೀರು ಖಾಲಿ ಮಾಡ್ಲಾಗ್ತಾ ಇದ್ದು, ಪ್ರತಿದಿನ 1 ಲಕ್ಷಕ್ಕಿಂತ ಜಾಸ್ತಿ ನೀರು ಹರಿಬಿಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ದಿದ್ರು ಸಹ ನದಿ ಪಾತ್ರದ ಜನರಿಗೆ ಒಂದು ಪ್ರವಾಹದ ಭೀತಿ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಏನ್ ಡ್ಯಾಮ್ ನಿಂದ ಈಗ ಏನು ಗೇಟ್ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗೋದ್ರಿಂದ ನದಿಗೆ ಅಂದ್ರೆ ಇನ್ನುಳಿದ ಕ್ರಸ್ಟ್ ಗೇಟ್ ಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬೋದು ನಿಟ್ಟಿನಲ್ಲಿ ನದಿಗೆ 1 ಲಕ್ಷ ಈಗಾಗಲೇ 1,09,000 ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಈ ಕಾರಣಕ್ಕಾಗಿ ನದಿ ಪಾತ್ರದ ಇವತ್ತು ಜನರು ಕೂಡ ಆತಂಕ ಈಡಾಗಿದ್ದಾರೆ. ಅದ್ರ ಜೊತೆಗೆ ಬಳ್ಳಾರಿ ಮತ್ತು ಕೊಪ್ಪಳಗೆ ರಸ್ತೆ ಅಂದ್ರೆ ಸಂಪರ್ಕ ಕಲ್ಪಿಸುವಂತ ಏನು ಸೇತುವೆ ಇರೋದು, ಸೇತುವೆ ಕೂಡ ಇವತ್ತು ಮುಳುಗ ಹಂತಕ್ಕೆ ಬಂದು ತಲುಪಿರುವಂತದ್ದು. ಕೇವಲ ಇನ್ನೊಂದು ಅಡಿ ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ 1 ತಿಂಗಳಲ್ಲಿ 3-4 ಬಾರಿ ಅಂದ್ರೆ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಪ್ರತಿ ಬಾರಿ ಕೂಡ ಇವತ್ತು ಅಲ್ಲಿನ ಸಾರ್ವಜನಿಕರು ಮತ್ತು ಅಲ್ಲಿನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಅದೊಂದೇ ಸೇತುವೆ, ಅದು ಬಿಟ್ರೆ ಪರ್ಯಾಯವಾಗಿ 40 ಕಿಲೋಮೀಟರ್ ಬೇರೆ ಸೇತುವೆ ಮೂಲಕ ಬಳ್ಳಾರಿ ತಲುಪಬೇಕು. ಆದ್ರೆ ಇದು ಪ್ರತಿ ತಿಂಗಳು ಕೂಡ ಒಂದೇ ತಿಂಗಳಲ್ಲಿ 4-5 ಬಾರಿ ಈ ರೀತಿ ಆದಾಗ ಅನಿವಾರ್ಯವಾಗಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆ ಆಗಿರುವಂತದ್ದು. ಇನ್ನೂ ಒಂದೇ ಅಂದ್ರೆ ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ಬಳಿ ಇರುವಂತಹ ಚಿಕ್ಕಜಂತಲ್ ಮತ್ತು ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಬಳಿ ಬರುವಂತ ಸೇತುವೆ ಅಂತ ಹೇಳ್ಬೋದು. ಪ್ರತಿ ಬಾರಿ ಕೂಡ ಏನಂದ್ರೆ ನದಿಯಿಂದ 1 ಲಕ್ಷಕ್ಕಿಂತ ಜಾಸ್ತಿ ನೀರು ಬಿಟ್ಟಾಗ ಈ ರೀತಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ ಮತ್ತು ನದಿಗಳು ಸ್ಮಾರಕಗಳು ಮುಳುಗಡೆಯುವಂತ ಪರಿಸ್ಥಿತಿ ಉಂಟಾಗಿರುವಂತದ್ದು. ಈಗಾಗಲೇ ಕೊಪ್ಪಳ ಜಿಲ್ಲಾಧಿಕಾರದ ನಳಿನ್ ಅತುಲ್ ಅವರು ಕೂಡ ಇವತ್ತು ಆದೇಶವನ್ನ ಮಾಡಿರುವಂತದ್ದು. 2023ರ 163 ಕಲಂ ಅನ್ವಯ ಒಂದು ಜಲಾಶಯ ಸುತ್ತಮುತ್ತ ಅದರ ತೆಗೆ ನದಿಗಳ ಸುತ್ತಮುತ್ತ 100 ಮೀಟರ್ ಹಂತದಲ್ಲಿ ಯಾವುದೇ ರೀತಿಯಿಂದ ಜನಗಳು ಓಡಾಡ್ಬಂದಿರಲಿ ನಿಷೇಧಾಜ್ಞೆ ಮಾಡಿ ಇದು ಜಾರಿ ಮಾಡಿರುವಂತದ್ದು. ಇದರಿಂದಾಗಿ ಅಂದ್ರೆ ಜಲಾಶಯ, ಯಾಕಂದ್ರೆ ಪ್ರತಿ ಸಾರಿ ಕೂಡ ಜಲಾಶಯ ನೋಡಕ್ ಬರ್ತಾರೆ, ಆ ಗೇಟ್ ಹೊಡೆದಿದೆ ಹೇಗೆ ಹೊಡೆದಿದೆ ಅಂತ ನೋಡಕ್ ಬರ್ತಾರೆ. ಇದರಿಂದ ಅಪಾಯ ಆಗ್ಬಹುದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ಬಹುದು. ಆಮೇಲೆ ಜಲಾಶಯ ಹಿತದೃಷ್ಟಿಯಿಂದ ಕೂಡ ಜಲಾಶಯ ಮೇಲೆ ಏನ್ ಸೇತುವೆ ಇದೆ, ಜಲಾಶಯದ ಮೇಲೆ ಸೇತುವೆ ಅದು ಅಲ್ಲಿ ಕೂಡ ಓಡಾಡುವಂತೇಳಿ ಕೂಡ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಒಟ್ಟಾರೆ ಏನು ಕ್ರಸ್ಟ್ ಗೇಟ್ ಅಳವಡಿಸೋ ನಿಟ್ಟಿನಲ್ಲಿ ಇದೀಗ ನಿಷೇಧಾಜ್ಞೆ ಜಾರಿ ಮಾಡಿರುವಂತದ್ದು. ಅದ್ರ ಜೊತೆಗೆ ಪ್ರವಾಹದ ಭೀತಿ ಕೂಡ ಉಂಟಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.